ವೆಸ್ಟ್ ಬೆಂಗಾಲು ದೊಡ್ಡ ಸಿಟಿ ಹೌದು, ಬಟ್ ಇಂಪ್ರೂವ್ ಆಗಿಲ್ಲ. ಸೊ ನೋಡಿ, ಇದು ಮೆಟ್ರೋ ಇಲ್ಲಿದೆ, ಇದ್ರ ಪಕ್ಕದಲ್ಲಿ ಹೋಟ್ಲುಗಳು ನೋಡಿ ಯಾವ ಥರ ಇದೆ. तुमको तुम्हारा गाड़ी को जल्दी अनलोड करेगा, हमारा गाड़ी को क्यों लेट करते? साला लोग हरामी है। इधर का पुलिस बहुत घटिया, इधर बेंगलोर तमिलनाडु हाँ वो सब पुलिस अच्छा और सभी गया, मैसूर केरला कर्नाटक एकदम अच्छा है, सुपर है. ಕರ್ನಾಟಕ ನೋಡ್ರಿ ಏನ್ರಿ, ನಮ್ಮ ಕರ್ನಾಟಕ ಜನಗಳಿಗೆ ಬಂದಿರೋದು ಒಂದು 3:30 ಆಗಿದೆ. ಬೆಳಗ್ಗೆಯಿಂದ ನಾಷ್ಟ ಏನೂ ಮಾಡಿರಲಿಲ್ಲ. ಸೊ ಇವಾಗ ಹೋಗಿ ಆಲೂ ಪರೋಟ 2 ಆಲೂ ಪರೋಟ ತಿನ್ಕೊಂಡು 6 ಆಲೂ ಪರೋಟ ಪಾರ್ಸಲ್ ತೊಗೊಂಬಂದಿದ್ದೀನಿ. ಬೆಳಿಗ್ಗೆ ತೋರಿಸಿದ್ನಲ್ಲ ಅದೇ ಗಾಡಿ ಟಾರ್ಪಲ್ ಫೋಲ್ಡ್ ಮಾಡೋದು ಮಷಿನ್ ಮಾಡ್ಕೊಂಡವ್ರು ಇದರಲ್ಲಿ. ಇವತ್ತಿನ ಟಿಫನ್ ಪೂರಿ. ಮನೆಯಲ್ಲಿ ಪೂರಿ ಮಾಡಿದ್ರೆ ತಿನ್ನಲ್ಲ ನಾವು, ಎಣ್ಣೆ ಅದು ಇದು ಅಂತೀವಿ. ನೋಡಿ ಹೊರಗಡೆ ಬಂದರೆ ಟಿಫನ್ ಇದೇನೇ ಇರೋದು. ಇವಾಗ ಲೋಡಿಂಗ್ ಲೇಬಯ್ಯು ಇದು ನನ್ನ ಗಾಡಿ ಇಲ್ಲೇ ಇದೆ. ಈ ನನ್ನ ಮಕ್ಕಳು ನನ್ನ ಗಾಡಿ ಕಾಣಿಸ್ತಾ ಇಲ್ವಲ್ಲ ಅನ್ಲೋ ಮಾಡೋಕ್ಕೆ. ಬೇರೆ ಗಾಡಿಗಳು ಅಲ್ಲಲ್ಲಲ್ಲೋ ನಿಂತಿರೋ ಗಾಡಿಗಳೆಲ್ಲ ಕರ್ಸ್ಕೊಂಡು ಅನ್ಲೋ ಮಾಡ್ತಾವ್ರೆ. ಎದುರುಗಡೆ ಇರೋ ಗಾಡಿ ಕಾಣಿಸ್ತಾ ಇಲ್ಲ ಅವ್ರಿಗೆ ಅನ್ಲೋ ಮಾಡ್ಕೊಳಕ್ಕೆ. ಇಲ್ಲಿ ಬಂದು ಆಲ್ರೆಡಿ ಇವತ್ತಿಗೆ 4 ದಿನ ಆಗಿದೆ. ಶನಿವಾರ ಸಾಯಂಕಾಲ ಬಂದಿರೋದು. ಭಾನುವಾರ ವರ್ಕ್ ಇತ್ತು, ಭಾನುವಾರ ಕೂಡ ಅನ್ಲೋಡ್ ಮಾಡಿಲ್ಲ. ಸೋಮವಾರ ವರ್ಕ್ ಇತ್ತು, ಸೋಮವಾರ ಕೂಡ ಅನ್ಲೋಡ್ ಮಾಡಿಲ್ಲ. ಸೊ ಇವತ್ತು ವರ್ಕ್ ಇದೆ, ಇವತ್ತು ಅನ್ಲೋಡ್ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಟೋಟಲ್ ಇವತ್ತಿಗೆ 4 ದಿವಸ ಆಯಿತು ಗಾಡಿ ನಿಂತು. ಯಾರು ಕೂಡ ಇಲ್ಲಿಗೆ ಲೋಡ್ ಮಾಡ್ಕೊಂಡು ಬರಬೇಡಿ, ರೆಸ್ಪಾನ್ಸೇ ಮಾಡಲ್ಲ. ಕೇಳಾಕೋದ್ರೆ ಇನ್ನೂ 10 ದಿವಸ ಆಗುತ್ತೆ ಅಂತ ಒಳಗಡೆ ಯಾರೂ ರೆಸ್ಪಾನ್ಸ್ ಮಾಡಲ್ಲ. ಬಿಲ್ ಕೇಳಿದ್ರು ಕೊಡ್ತಾ ಇಲ್ಲ, ರಿಟರ್ನ್ ಬಿಲ್ ಕೊಡಿ ಅಂತ ಕೇಳಿದ್ರು ಕೊಡ್ತಾ ಇಲ್ಲ. ಸೊ ಏನು ರೆಸ್ಪಾನ್ಸ್, ಗಾಡಿ ಹೆಂಗೆ ನಿಂತಿದೆಯೋ ಹಂಗೆ ನಿಂತಿದೆ ಅವತ್ತಿಂದ. ಸೊ ಬೇರೆ ಗಾಡಿಗಳೆಲ್ಲ ಖಾಲಿ ಆಗ್ತಾ ಇದೆ, ಹೋಯ್ತಾ ಇದೆ. ಬೇರೆ ಎಲ್ಲಿಂದ ಹರಿಯಾಣ ಗಾಡಿನೂ ಬಂದಿದೆ, ಖಾಲಿಯಾಗಿದೆ. ಸೊ ಬೇರೆ ಪಂಜಾಬ್ ಗಾಡಿ ಕೂಡ ಬಂದಿದೆ, ಅದು ಖಾಲಿಯಾಗಿದೆ. ಸೊ ಈ ಗಾಡಿಗಳನ್ನ ಮಾತ್ರ ಖಾಲಿ ಮಾಡಿ KRL ಅವರು ಫೋನ್ ಮಾಡ್ತಾ ಇದ್ದಾರೆ ನೋಡಿ. ಹಲೋ ಹಲೋ ಸರ್ ಹೇಳಿ. ಇದು 4 ಗಾಡಿ ಅನ್ಲೋಡ್ ಆಯ್ತನಾ ಸರ್? ಯಾರು ಸರ್ ಇಲ್ಲಿ ಅನ್ಲೋಡ್ ಮಾಡಿಸ್ತಾ ಇರೋದು? 5 ದಿನ ಆಯ್ತಲ್ಲ ಸರ್ ಗಾಡಿ ಬಂದು. ಯಾರು ರೆಸ್ಪಾನ್ಸ್ ಮಾಡ್ತಿಲ್ಲ, ಏನಿಲ್ಲ. ಏನು ಕಳಿಸ್ತೀರಾ ಸರ್ ನೀವು ಗಾಡಿಗಳನ್ನಿಲ್ಲಿ? ಅಲ್ಲ, ಬರೋವರೆಗೂ ನೀವು 4-5 ಸತಿ ಫೋನ್ ಮಾಡ್ತೀರಾ. ನಾವು ಫೋನ್ ಮಾಡಿದ್ರೆ ರೆಸ್ಪಾನ್ಸೇ ಮಾಡಲ್ಲ. ಯಾರು ರೆಸ್ಪಾನ್ಸೇ ಮಾಡ್ತಾ ಇಲ್ಲ. ನೀವು KRL ಅವ್ರು ಏನು ಮಾಡ್ತಾ ಇದ್ದೀರಾ ನೀವು? ಏನು ಗಾಡಿಗಳವ್ರು ಅಂದ್ರೆ ಆಟ ಆಡ್ಕೊಬಿಟ್ಟಿದ್ದೀರಾ ನೀವು ಇಲ್ಲಿ ಬಂದ್ಬಿಟ್ಟು ಕಾಯಕ್ಕೆ. ರಿಸೀವಿಂಗ್ ಡೈರಿ, ಅದೇ ಹಾಲುಗಳಿರ್ತಾವಲ್ಲ ಅವು. ಆಮೇಲೆ ಡೈರಿಗೆ ಸಂಬಂಧಪಟ್ಟ ಏನು ಗೂಡ್ಸ್ ಇರುತ್ತೆ ಅದನ್ನು ಇಲ್ಲಿ ಅನ್ಲೋಡ್ ಮಾಡ್ಕೊತಾರೆ. ಅಲ್ಲಿ ರಿಸೀವಿಂಗ್ ಫಿಶ್ಶು ನೋಡಿ, ಆ ಕಡೆ ಬೇಯಲ್ಲಿ ಫಿಶ್ಶು ಅನ್ಲೋಡ್ ಮಾಡ್ಕೊತಾರೆ ಇಲ್ಲಿ. ಸೊ ಪಕ್ಕದಲ್ಲಿ ರಿಸೀವಿಂಗ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸು, ಫ್ರೂಟ್ಸು ಮತ್ತು ವೆಜಿಟೇಬಲ್ಸ್ನ ಇಲ್ಲಿ ಅನ್ಲೋಡ್ ಮಾಡ್ಕೊತಾರೆ. ಈ ಥರ ಒಂದೊಂದು ಡೆಕ್ಗಳಲ್ಲೂ ಒಂದೊಂದು ಥರ ಇದೆ. ಸೊ ಟೋಟಲು 4ರಿಂದ 5 ಇಕ್ಕವ್ರೆ. ನಮ್ಮದು ಲಾಸ್ಟಲ್ಲಿ ಇದೆ. ದಿನಸಿ ಐಟಮು, ಜ್ಯೂಸು ಎಲ್ಲ ಅಲ್ಲಿ ಅನ್ಲೋಡ್ ಮಾಡ್ಕೊತಾರೆ. ಅಲ್ಲಿ ಹೆವಿ ದೊಡ್ಡದು, ಅಲ್ಲಿ ಸುಮಾರು ಒಂದು 4-5 ಗಾಡಿ ನಿಲ್ಸ್ಕೊಂಡು ಒಟ್ಟಿಗೆ ಅನ್ಲೋಡ್ ಮಾಡೋ ಥರ ಇಕ್ಕೊಂಬಿಟ್ಟವ್ರೆ. ಸೊ ಅಷ್ಟು ದೊಡ್ಡದೇ ಇದೆ ಅಲ್ಲಿ ದಿನಸಿದು ಇದು ಎಲ್ಲ ಸೇರಿ. ಗೇಟ್ ಹತ್ರ ಬಂದೆ, ಅಂತೂ ಇಂತೂ ನಡ್ಕೊಂಡು. ಸೊ ಬನ್ನಿ ಹೋಗ್ಬಿಟ್ಟು ಗೇಟ್ ಪಾಸ್ ಮಾಡಿಸ್ಕೊಬರೋಣ. ಸೆಕ್ಯೂರಿಟಿ ಗೇಟು. ಸೊ ಗೇಟ್ ಕಿಟ್ ಏನೂ ಹಾಕಿಲ್ಲ, ಇಲ್ಲೋ ಎಂಟ್ರಿ ಮಾಡಿಸ್ಕೊಡ್ಬೇಕು. ಇದೇ ಹೈವೇ ನಾವು ಬಂದು ಇಲ್ಲಿ ಒಳಗಡೆ ಲೆಫ್ಟಿಗೆ ಬಂದಿದ್ದು. ಸೊ ಗೇಟ್ ಪಾಸ್ ಮಾಡಿಸ್ಕೊಂಡು ಬನ್ನಿ. ವೆಸ್ಟ್ ಬೆಂಗಾಲು ದೊಡ್ಡ ಸಿಟಿ ಹೌದು, ಬಟ್ ಇಂಪ್ರೂವ್ ಆಗಿಲ್ಲ, ಅದು ಬೇಜಾರು. ಸೊ ನಮ್ಮ ಬೆಂಗಳೂರು ಭಯಂಕರ ಇಂಪ್ರೂವ್ ಆಗಿದೆ ಇದಕ್ಕೆಲ್ಲ ಕಂಪೇರ್ ಮಾಡಿದ್ರೆ. ಸೊ ಇದು ಹೆವಿ ಇಂಪ್ರೂವ್ ಆಗಿಲ್ಲ ಗುರು. ದೊಡ್ಡವರು ಮಾತ್ರ ಅದು ಇಂಪ್ರೂವ್ ಆಗಿದ್ದಾರೆ, ಚಿಕ್ಕ ಪುಟ್ಟ ಅಂಗಡಿಗಳವರು ಎಲ್ಲ ಇಂಪ್ರೂವ್ ಆಗೇ ಇಲ್ಲ. ಸೊ ಅದು ಹೆವಿ ಬೇಜಾರು ಮಾಡ್ತಾ ಇರೋದು. ಸೊ ನೋಡಿ, ಇದು ಮೆಟ್ರೋ ಇಲ್ಲಿದೆ, ಇದ್ರ ಪಕ್ಕದಲ್ಲಿ ಹೋಟ್ಲುಗಳು ನೋಡಿ ಯಾವ ಥರ ಇದೆ. ಈ ಹೋಟ್ಲುಗಳು ಸೊ ಏನಂದ್ರೆ ಏನು ಇಟ್ಕೊಂಡಿಲ್ಲ ಅವರು. ಬಿಲ್ಲು ಜಮಾ ಮಾಡಿದ್ದು ಬಂದಿದ್ದು ಆಯಿತು. ಇಲ್ಲಿ ಕಲ್ಯಾಣ ಮಕ್ಕಳು ಯಾವ ಥರ ಮಾತಾಡ್ತಾರೆ ಅಂದರೆ, ನಿನ್ನ ಹೆಸರು ಏನು ಅಂತ ನಾವು ಕೇಳ್ತೇವೆ, ನಿನ್ನ ಹೆಸರೇನು ಅಂತ. ಇಲ್ಲಿ ಏನು ನಿನ್ನ ಹೆಸರು ಅಂತ ಕೇಳ್ತಾರೆ. ಈ ಥರ ಉಲ್ಟಾ ಮಾತುಗಳು ಇವ್ರು ಮಾತಾಡೋದು. ಸೊ ನನಗೇನೋ ಅವ್ರ ಲ್ಯಾಂಗ್ವೇಜ್ ಅರ್ಥ ಆಗೋಲ್ಲ. ಬಟ್ ಕೀನಾಮ್ ಅಂತ ಕೇಳ್ದ. ಕೀನಾಮ್ ಅಂದರೆ ಏನು ಹೆಸರು ಅಂತ ತಾನೆ, ಅದೇ ಇರಬೇಕು ಕೀನಾಮ್. ಆಮೇಲೆ 95 ನಂಬರ್ ಏನೋ ಹೇಳ್ದವರು, 25 ಏನೋ ಹೇಳಿದ್ರು. ಅವಾಗ ಆ ಕ್ಷಣಕ್ಕೆ ಮಾತ್ರ ನೆನಪಿರುತ್ತೆ. ಸೊ ಅಲ್ಲಿಂದ ಬಂದಾದ್ಮೇಲೆ ನೆನಪಿರಲ್ಲ. ಎಲ್ಲೋ ಅದನ್ನ ವಾಶ್ರೂಮ್ ಕೇಳಿದೆ, ಎಲ್ಲ ಇದೆ ಗೊತ್ತಿಲ್ವಲ್ಲ ವಾಶ್ರೂಮು.
ಪಾಪ ಈ ಅಪ್ಪನೇ ಬಿಲ್ಲಲ್ಲಿ ಹೋಗಿ ಜಮಾ ಮಾಡು ಅಂತ ಹೇಳ್ಕೊಟ್ಟಿದ್ದು. ಇವರು ಗಾಡಿ ಒಂದೈತೆ ಅನ್ಲೋಡ್ಗೆ. ಸೊ ಪಾಪ ಬಂದ್ಬಿಟ್ಟು ಅನ್ಲೋಡ್ಗೆ ಹೋಗಲ್ಲ ಎಂಟ್ರಿ ಮಾಡಿಸು ಅಂತ ಹೇಳ್ಕೊಟ್ರು. ಹಾಯ್ ಬೈ, ಕ್ಯಾ ಬೈ, ಕ್ಯಾ ಲೇಕೆ ಆಯೆ ಆಪ್? हम तो इधर ही लोकल का है। लोकल का क्या है वो माल? वो डलडा लेके आया था। डालडा। तुमको तुम्हारा गाड़ी को जल्दी अनलोड करेगा, हमारा गाड़ी को क्यों लेट वो करते? साला लोग हरामी है इसमें। हरामी लोग है। पुलिस लोग क्या भाई तुम्हारा पास हो? इधर इधर का पुलिस बहुत घटिया। हाँ उधर बेंगलोर तमिलनाडु हाँ। वो सब पुलिस अच्छा। तुम आगे है क्या उधर? उधर सभी घुरा है, गाड़ी लेके नहीं। हाँ वो रंग का काम, पेंट काम करने के लिए आया है क्या? उधर हाँ केरला पुलिस केरला की। वो सभी गया, मैसूर केरला हाँ, सब हाँ, गया। हाँ, हमारा कर्नाटक कैसे है? हाँ, कर्नाटक एकदम अच्छा है, सुपर है। हाँ चित्राना इसलिए इधर इधर का नहीं, इधर नहीं, इधर एकदम अच्छा नहीं। खाना कैसे है उधर? खाना कैसे मिलेगा? खाना एकदम आपका चित्राना हाँ और आपका वो क्या बोलता है, इडली। इडली डोसा हाँ और वो कुस्का। कुश्का फेमस है कुश्का। चिलम गिर गया, खोज के आता है। ए अभी इधर वॉशरूम किधर है? वॉशरूम जाना है। वो बोला इधर सीधा जाके इधर देखो करके बोल। वो सामने है ना, एटीन के घर के सामने एटीन है ना छोटा, हाँ वो साइड में है। साइड में। हाँ देखिए ना। हाँ ठीक है ಅಣ್ಣ. ನೋಡ್ರಿ ನಮ್ಮ ಕರ್ನಾಟಕ ನೋಡ್ರಿ, ಏನ್ರಿ ನಮ್ಮ ಕರ್ನಾಟಕ ಜನಗಳಿಗೆ ಬಂದಿರೋದು. ಬಂದು ನೋಡ್ರಿ ಹೊರಗಡೆ, ಈಗ ಗೊತ್ತಾಗುತ್ತೆ ಕರ್ನಾಟಕ ಏನು ಬೆಲೆ ಇದೆ ಅಂತ ಹೇಳ್ಬಿಟ್ಟು. ನಿಮ್ಗೆ ಎಲ್ಲೋ ಕುತ್ಕೊಂಡು ಮಾತಾಡ್ತೀರ ಕಣ್ರಿ, ಗತ್ತುರಿ ಗತ್ತು ಅನ್ಕೊಳ್ಳಲೇ. ಒಂದು 3:15 ಆಗಿದೆ. ಬೆಳಗ್ಗೆಯಿಂದ ನಾಷ್ಟ ಏನೂ ಮಾಡಿರಲಿಲ್ಲ. ಸೊ ಇವಾಗ ಹೋಗಿ ಆಲೂ ಪರೋಟ 2 ಆಲೂ ಪರೋಟ ತಿಂದ್ಕೊಂಡು 6 ಆಲೂ ಪರೋಟ ಪಾರ್ಸಲ್ ತೊಗೊಂಬಂದಿದ್ದೀನಿ. ಇಲ್ಲೊಂದು ಗಾಡಿ ನಿಂತಿದೆ ನೋಡಿ, ಪಂಜಾಬ್ ಗಾಡಿ ಅನಿಸುತ್ತೆ ಇದು. ಬೆಳಗ್ಗೆ ತೋರಿಸಿದ್ನಲ್ಲ ಅದೇ ಗಾಡಿ. ಟಾರ್ಪಲ್ ಫೋಲ್ಡ್ ಮಾಡೋದು ಮಷಿನ್ ಮಾಡ್ಕೊಂಡವ್ರು ಇದರಲ್ಲಿ. ಸೊ ಕಾಣಿಸ್ತಾ ಇದೆಯಾ ಮೇಲೆ ಕ್ಯಾಬಿನ್ ಹಿಂದ್ಗಡೆ, ಸೊ ಮೇಲ್ಗಡೆ ಕಾಣಿಸ್ತಾ ಇದೆಯಲ್ಲ ಅದೇ ಮಷೀನು. ಟಾರ್ಪಲ್ ಫೋಲ್ಡ್ ಮಾಡೋಕ್ಕೆ ಅಂತ ಮಾಡ್ಕೊಂಡಿದ್ದಾರ ಅಂತ ಅದು. ಸೊ ಚೆನ್ನಾಗೈತೆ. ಗಾಡಿ ಇನ್ನೂ ಖಾಲಿ ಆಗಿಲ್ಲ ಗುರು. ಯಾವಾಗ ಖಾಲಿ ಮಾಡ್ತಾರೆ ಅದು ಗೊತ್ತಿಲ್ಲ, ನೋಡೋಣ ಕಾದು. ಬೇರೆ ಗಾಡಿಗಳು ಲೋಕಲ್ ಗಾಡಿಗಳೆಲ್ಲ ಮಾಡ್ತಾವ್ರೆ, ನಮ್ಮ ಗಾಡಿ ಆಗಿಲ್ಲ ಇನ್ನು. ಸೊ ಯಾವಾಗ ಮಾಡ್ತಾರೆ ಏನು ಕತೆ ಗೊತ್ತಿಲ್ಲ. ಸಾಯಂಕಾಲವರೆಗೂ ಇದೆ, ನೈಟ್ ಊಟಕ್ಕೂ ಇದೇನೆ. ಪಿಜ್ಜಾ 160 ರೂಪಾಯಿ, ಆಲೂ ಪರೋಟ 100 ರೂಪಾಯಿಗೆ 8, 25 ರೂಪಾಯಿಗೆ 2. ಸೊ 2 ಟೇಸ್ಟ್ ಮಾಡಿದೆ, ಅಲ್ಲೇ ತಿಂದೆ, ಚೆನ್ನಾಗಿತ್ತು. ಅದಕ್ಕೇ ಪಾರ್ಸಲ್ ತೊಗೊಂಡೆ 6 ಪೀಸು. ಸಾಯಂಕಾಲವರೆಗೂ ಇರ್ತದ ಅನ್ನೋದು ಕ್ವಶನ್ ಮಾರ್ಕ್, ನೈಟ್ ತಿನ್ನೋವರೆಗೂ. ನೋಡೋಣ, ಚೆನ್ನಾಗಿದ್ರೆ ತಿನ್ನೋದು, ಇಲ್ಲಾಂದರೆ ಏನು ಮಾಡೋಕ್ಕಲ್ಲ, ಬೇಸ್ಟ್. ಅದು ಅಲ್ಲದೆ ಸಂಡೇ ಇವತ್ತು ಊಟಕ್ಕೇನು ಸಿಗ್ತಾಯಿಲ್ಲ ಅಲ್ಲಿ, ರೈಸ್ ಗೀಸ್ ಏನೂ ಇಲ್ಲ. ಇದು ಸಿಕ್ಕಿರೋದು ಹೆಚ್ಚು ನನಗೆ. ಹೀಗೆ ಹೊರಗಡೆ ಬಂದವ್ರ ಜೀವನ ಚೆನ್ನಾಗಿದೆ. ಇವತ್ತಿನ ಟಿಫನ್ ಪೂರಿ. ಮನೆಯಲ್ಲಿ ಪೂರಿ ಮಾಡಿದ್ರೆ ತಿನ್ನಲ್ಲ ನಾವು, ಎಣ್ಣೆ ಅದು ಇದು ಅಂತೀವಿ ನೋಡಿ. ಹೊರಗಡೆ ಬಂದರೆ ಟಿಫನ್ ಇದೇನೇ ಇರೋದು ಇವಾಗ, ವಿಧಿ ಇಲ್ಲ, ತಿನ್ನಲೇಬೇಕು. ಪೂರಿಗೆ ಇದೇನೋ ಬಟಾಣಿ ಕಾಳ್ದೇನೋ ಕೊಟ್ಟವ್ರೆ, ಹಾಲು ಬಟಾಣಿ ಕಾಳು, ಇದು ಮೊಟ್ಟೆ ಕರಿ. ಮನೇಲಿ ಪೂರಿನ ನಿಜ ತಿನ್ನೋದೇ ಇಲ್ಲ, ಮನೇಲೂ ತಿನ್ನಲ್ಲ, ಹೋಟ್ಲಲ್ಲೂ ತಿನ್ನಲ್ಲ. ಬಿಕಾಸ್ ಆಫ್ ಆಯಿಲಲ್ಲಿ ತೇಲ್ಸ್ತಾರೆ ಅಂತ ಹೇಳ್ಬಿಟ್ಟು. ಮನೇಲಿ ಫ್ರೆಶ್ ಆಗಿರೋ ಆಯಿಲ್ ಮಾಡಿದ್ರೆ ತಿನ್ನಲ್ಲ. ಇಲ್ಲಿ ಡೈಲಿ ಇದೆ, ಒಂದೇ ಎಣ್ಣೆಲೇ ತೇಲ್ಸ್ತಿರ್ತಾರೆ, ಆದರೂ ಕೂಡ ತಿಂತಾಯಿರ್ತೀವಿ. ವಿಧಿಯ ನಾಟಕ. ನಾವೇನು ಮಾಡಬಾರ್ದು ಅಂತೀವೋ ಅದನ್ನು ಮಾಡಿಸ್ತಾನೆ ದೇವರು. ಹೊಟ್ಟೆ ಹಸು ತಡ್ಕೋಬೇಕಲ್ಲ, ಕೇಳಬೇಕಲ್ಲ. ಎಷ್ಟು ರೂಪಾಯಿ ಅಂತಲೂ ಗೊತ್ತಿಲ್ಲ, ಸುಮ್ಮನೆ ನನಗೇನು ಹೊಟ್ಟೆ ಹಸು ತಗೊಂಡು ತಿಂತಾಯಿದ್ದೀನಿ. ಆಮೇಲೆ ಕೇಳೋಣ ಎಷ್ಟು ರೂಪಾಯಿ ಅಂತ. ಇಲ್ಲೇ ಟಿಫನ್ ಮಾಡಬೇಕು, ಕ್ಲೀನಿಂಗ್ ಎಲ್ಲ ಇಲ್ಲೇ ಮಾಡ್ತಾರೆ. ಇದೇ ರೋಡು, ಮೇನ್ ರೋಡು.
ಅದು ಇವೆ ಆಟೋ ಸ್ಟೋನ್. ಲೋಡಿಂಗ್ ಲೇ ಬೈಯು ಇದು ನನ್ನ ಗಾಡಿ ಇಲ್ಲೇ ಇದೆ. ಈ ನನ್ನ ಮಕ್ಕಳು ನನ್ನ ಗಾಡಿ ಕಾಣಿಸ್ತಾ ಇಲ್ವಲ್ಲ ಅನ್ಲೋ ಮಾಡೋಕ್ಕೆ. ಬೇರೆ ಗಾಡಿಗಳು ಅಲ್ಲಲ್ಲಲ್ಲೋ ನಿಂತಿರೋ ಗಾಡಿಗಳೆಲ್ಲ ಕರ್ಸ್ಕೊಂಡು ಅನ್ಲೋ ಮಾಡ್ತಾವ್ರೆ. ಎದುರುಗಡೆ ಇರೋ ಗಾಡಿ ಕಾಣಿಸ್ತಾ ಇಲ್ಲ ಅವ್ರಿಗೆ ಅನ್ಲೋ ಮಾಡ್ಕೊಳ್ಳೋಕ್ಕೆ. ಸೊ ಗಾಡಿ 3 ದಿನದಿಂದ ಇಲ್ಲೇ ನಿಂತಿದೆ. ನೋಡೋಣ ಇವತ್ತು ಇಲ್ಲೇ ನಿಂತ್ಕೊಳ್ಳುತ್ತಾ ಇಲ್ಲ ಖಾಲಿ ಮಾಡ್ತಾರ ಅಂತ. ಕೋಲ್ಕತ್ತಾದಲ್ಲಿರೋ ಮೆಟ್ರೋ 700099 ಪಿನ್ ಕೋಡು. ಸೊ ಮೆಟ್ರೋಗೆ ಬಂದಿದ್ದೀನಿ ಇಲ್ಲಿಗೆ ಬಂದು ಆಲ್ರೆಡಿ ಇವತ್ತಿಗೆ 4 ದಿನ ಆಗಿದೆ. ಶನಿವಾರ ಸಾಯಂಕಾಲ ಬಂದಿರೋದು. ಭಾನುವಾರ ವರ್ಕ್ ಇತ್ತು, ಭಾನುವಾರ ಕೂಡ ಅನ್ಲೋಡ್ ಮಾಡಿಲ್ಲ. ಸೋಮವಾರ ವರ್ಕ್ ಇತ್ತು, ಸೋಮವಾರ ಕೂಡ ಅನ್ಲೋಡ್ ಮಾಡಿಲ್ಲ. ಸೊ ಇವತ್ತು ವರ್ಕ್ ಇದೆ, ಇವತ್ತು ಅನ್ಲೋಡ್ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಟೋಟಲ್ ಇವತ್ತಿಗೆ 4 ದಿವಸ ಆಯಿತು ಗಾಡಿ ನಿಂತು. ಸೊ ಇದು 5ನೇ ದಿವಸ. ನೆಕ್ಸ್ಟು ನಾಳೆ ಇವತ್ತೇನಾರು ಖಾಲಿ ಮಾಡಿಲ್ಲ ಅಂದರೆ 5 ದಿವಸ ಆಗುತ್ತೆ. ಯಾರು ಕೂಡ ಇಲ್ಲಿಗೆ ಲೋಡ್ ಮಾಡ್ಕೊಂಡು ಬರಬೇಡಿ, ರೆಸ್ಪಾನ್ಸೇ ಮಾಡಲ್ಲ. ಕೇಳಾಕೋದ್ರೆ ಇನ್ನೂ 10 ದಿವಸ ಆಗುತ್ತೆ ಅಂದರೆ ಒಳಗಡೆ ಯಾರೂ ರೆಸ್ಪಾನ್ಸ್ ಮಾಡಲ್ಲ. ಬಿಲ್ ಕೇಳಿದ್ರು ಕೊಡ್ತಾಯಿಲ್ಲ, ರಿಟರ್ನ್ ಬಿಲ್ ಕೊಡಿ ಅಂತ ಕೇಳಿದ್ರು ಕೊಡ್ತಾಯಿಲ್ಲ. ಸೊ ಏನೂ ರೆಸ್ಪಾನ್ಸ್ ಮಾಡ್ತಾಯಿಲ್ಲ. ಮುತ್ತಯ್ಯ ಬೇವರೇಜಸ್ ಅಲ್ಲಿ ಲೋಡ್ ಮಾಡೋವರೆಗೂ ಮಾತ್ರ ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಿದ್ರು. ಲೋಡ್ ಮಾಡಾದ್ಮೇಲೆ ಇಲ್ಲಿ ಬಂದಾದ್ಮೇಲೆ ಏನು ಡ್ರೈವರ್ ಏನಾಗಿದ್ದಾನೆ, ಗಾಡಿ ಅನ್ಲೋಡ್ ಆಯ್ತಾ ಇಲ್ವಾ ಯಾರೂ ಕೇಳೋರಿಲ್ಲ. ಇಲ್ಲಿ ರೀಚ್ ಆಗೋವರೆಗೂ 5-10 ಸತಿ ಫೋನ್ ಮಾಡೋರು ಡೈಲಿ. ಇವಾಗ ರೀಚ್ ಆದಮೇಲೆ ಒಂದು ದಿವಸ ಫೋನ್ ನಾವೇ ರಿಟರ್ನ್ ಫೋನ್ ಮಾಡಿದ್ರೆ ಎತ್ತುತ್ತಿಲ್ಲ. ಇದು ಟ್ರಾನ್ಸ್ಪೋರ್ಟ್ ಆಫೀಸ್ ಬಂದು KRL ಇದೆ ಅಲ್ಲ, ಇಲ್ಲಿ ಅಂತಲ್ಲ ಸಮಸ್ಯೆ ಇರೋದಿದು. ಭುವನೇಶ್ವರ್ಗೂ ತುಂಬಿದ್ರು ಇದೇ ಸಮಸ್ಯೆ, ಕೋಲ್ಕತ್ತಾಗೆ ತುಂಬಿದ್ರು ಇದೇ ಸಮಸ್ಯೆ. ಬರೀ ಸಮಸ್ಯೆಗಳೇ ಇದು ಮಾಡ್ತಾವ್ರು ಅವರು. ಮತ್ತು ರೆಸ್ಪಾನ್ಸ್ ಇಲ್ಲ. ನಾವು ಬಂದು ಇಲ್ಲಿ 4 ದಿನ 5 ದಿವಸ ಅನ್ಲೋಡ್ ಮಾಡ್ಕೊಂಡು ನಿಲ್ಸ್ಕೊಂಡ್ರೆ ಅನ್ಲೋಡ್ ಮಾಡ್ದೇನೆ ಎಲ್ಲಿ ಹೋಗ್ಬೇಕು ನಾವು? ನಮಗೆ ಲಾಸು ಸಿಕ್ಕಾಪಟ್ಟೆ ಲಾಸ್ ಆಗ್ತಾಯಿದೆ. KRLನಿಂದ ಲೋಡ್ ಮಾಡೋದೆಲ್ಲ ಬರೀ ಲಾಸೇನೆ. ಯಾರೇ ಆಗಲಿ ಇಲ್ಲಿ ಬರೋಕ್ಕೆ ಮುಂಚೆ ಇನ್ನೂ 100 ಅಲ್ಲ 1000 ಸತಿ ಯೋಚನೆ ಮಾಡ್ಕೊಬನ್ನಿ. ಮುತ್ತಯ್ಯ ಬೇವರೇಜಸ್ಸು ಚಾಮರಾಜನಗರ ಯಾರೂ ಕೂಡ ತುಂಬಬೇಡಿ ಚಾಂಪಾನ. ಭುವನೇಶ್ವರ್ಗಾಗಲಿ ಕೋಲ್ಕತ್ತಾಗಾಗಲಿ ಶ್ರೀಕಾಕುಳಂಗೂ ಅಷ್ಟೇ ಅದು ಲೇಟ್ ಆಗುತ್ತೆ. 3 ದಿನ ಬಿಟ್ಟು ಖಾಲಿ ಮಾಡಿದ್ದಾರೆ ಅಲ್ಲೂ ಕೂಡ. ಸೊ ಈ ಥರ ಆಯ್ತಾ ಇದೆ. ಯಾರು ಕೂಡ ಚಾಂಪ ಲೋಡ್ ಮಾಡೋಕೆ ಹೋಗ್ಬೇಡಿ ಮುತ್ತಯ್ಯ ಬೇವರೇಜಸ್ದು. ಮತ್ತು ಇಲ್ಲಿ ಕೋಲ್ಕತ್ತಾದಲ್ಲೂ ಅಷ್ಟೇ ಮೆಟ್ರೋಗೆ ಏನಾರ ನೀವು ಲೋಡ್ ಮಾಡಿದ್ರೆ ಅಂದರೆ ನೀವು ಸತ್ರಿ ಅಂತಲೇ ಅರ್ಥ. ಸತ್ರು ಕೇಳೋರಿಲ್ಲ ಇಲ್ಲಿ. ಸೊ ಬರೋಕ್ಕೂ ಮುಂಚೆ ನೀವು ಸಿಕ್ಕಾಪಟ್ಟ ಯೋಚನೆ ಮಾಡಿ ಬನ್ನಿ. ಬರಲೇಬೇಡಿ ಅಂತಲೇ ಹೇಳೋದು. ನನ್ನ ಪ್ರಕಾರ ಇಲ್ಲಿ ಬರೋದೇ ವೇಸ್ಟು. ನಾವು ಸುಮ್ಮನೆ ಇಲ್ಲಿ ಬಂದರೂ ಲಾಸ್ ಮಾಡ್ಕೊಂಡು ನಿಂತ್ಕೋಬೇಕಾಯ್ತದೆ. ನೋಡಿ ಇಲ್ಲಿರೋ ಎಷ್ಟು ಎಲ್ಲ ಗಾಡಿಗಳಿಗೂ ಲೋಡ್ ಅನ್ಲೋಡ್ ಆಯ್ತದೆ. ಇಲ್ಲಿ ಲೋಕಲ್ ಗಾಡಿಗಳಿಗೂ ಆಯ್ತಾಯಿದೆ. ನೋಡಿ ಆ ದೊಡ್ಡ ಗಾಡಿನೂ ಖಾಲಿ ಆಯಿತು ರಾತ್ರಿ. ಸೊ ಅಲ್ಲಿ ಸಿಕ್ಕಾಪಟ್ಟೆ ಗಾಡಿಗಳಿದ್ದಾವೆ, ಅವೆಲ್ಲ ಖಾಲಿ ಮಾಡಿದ್ವು. ಸೊ ಈ ಹೋಗಿ ಚಾಂಪಾಯಿಂದ ಲೋಡ್ ಬಂದಿರೋದಂದ್ರೆ ಸಾಕು, ಹೋಗಿ ಆರಾಮಾಗಿರಿ. ಅನ್ಲೋಡ್ ಮಾಡ್ಬೇಕಾದ್ರೆ ಕರಿತೀವಿ ಅಂತಾರೆ. ಯಾವಾಗ ಅನ್ಲೋಡ್ ಮಾಡ್ತೀವಿ ಅಂದರೆ ಇನ್ನೂ 10 ದಿನ ಆಗ್ಬೋದು, 15 ದಿನ ಆಗ್ಬೋದು ಅಂತ ಸಿಲ್ಲಿ ರೆಸ್ಪಾನ್ಸ್ ಮಾಡ್ತಾರೆ. ನೋಡಿ ಅನ್ಲೋಡ್ ಆಗೋ ಬೇನೆ ಇದು. ಬಟ್ ಇವ್ರು ಹೇಳ್ತಾ ಇರೋದು ಯಾವುದೋ ಕಂಟೈನರಿಗೆ ಅನ್ಲೋಡ್ ಮಾಡಬೇಕು, ಗಾಡಿ ಕ್ರಾಸಿಂಗ್ ಮಾಡಬೇಕು, ಗಾಡಿಗಳು ಬರೋವರೆಗೂ ವೆಯ್ಟ್ ಮಾಡ್ಬೇಕು ನೀವು, ಇನ್ನೂ 10 ದಿವಸ ಆಯ್ತದೆ ಅಂತ ಹೇಳ್ಬಿಟ್ಟು ಸಿಲ್ಲಿ ರೀಸನ್ಗಳು ಕೊಡ್ತಾರೆ. ಸೊ ಅಂಥ ಸಂಪತ್ತಿಗೆ ಏನು ಕರ್ಸ್ಕೊಬೇಕು ಇಲ್ಲಿಗೆ? ಅನ್ಲೋಡ್ ಆಗಿಲ್ಲ ಅಂದಮೇಲೆ ಕರ್ಸ್ಕೊಂಡು ಏನು ವೆಯ್ಟ್ ಮಾಡಿಸ್ಬೇಕು ಗಾಡಿಯವ್ರನ್ನ ಅಂತೇಳಿ ಅರ್ಥ ಆಯ್ತಿಲ್ಲ. ಇದು ಚಾಂಪಾದವ್ರಿಗೆ ಮುತ್ತಯ್ಯ ಬೇವರೇಜ್ ಚಾಮರಾಜನಗರ ಚಾಂಪಾದವ್ರಿಗೂ ಸೇರೋವರೆಗೂ ಅವ್ರಿಗೆ ತಲುಪೋವರೆಗೂ ಶೇರ್ ಮಾಡಿ. ಮತ್ತು ಇಲ್ಲಿ ಮೆಟ್ರೋ ದೊಡ್ಡ ಅಲ್ಕಾ ಮೆಟ್ರೋ ಇದು, ದೊಡ್ಡ ಲುಕ್ಸಾನು. ಇಲ್ಲಿ ಬಂದರೆ ದೇವರಾಯಣಗೂ ಡ್ರೈವರ್ಗಳಿಗೆ ಊಟ ನಾಷ್ಟ ಏನು ಇಲ್ದಂಗೆ ಸಾಯ್ಬೇಕಾಯ್ತದೆ ಇಲ್ಲಿ. ಸೊ ನಾನು 4 ದಿವಸದಿಂದ ಬರೀ ಗುರು ಟಿಫನ್ ಮಾಡೋಕ್ಕಾಯ್ತಿಲ್ಲ, ನಂಗೆ ಊಟ ಮಾಡೋಕ್ಕಾಯ್ತಿಲ್ಲ. ಹೊರಗಡೆ ಹೋಗಿ ನಮ್ಗೆ ಊಟಗಳು ಅಡ್ಜಸ್ಟ್ ಆಯ್ತಿಲ್ಲ. ನಾವು ಅಂದರೆ ಈ ಫಸ್ಟ್ ಟೈಮ್ ಬಂದಿರೋದ್ರಿಂದ ಕುಕ್ಕರು ಗ್ಯಾಸ್ ಏನೂ ತಂದಿಲ್ಲ ಗಾಡೀಲಿ. ಸೊ ಹೊರಗಡೆ ಹೋಗಿ ಇವ್ರ ಫುಡ್ಡು ತಿನ್ನೋಕ್ಕಾಯ್ತಿಲ್ಲ. ಈ ಥರ ಸಾಯಿಸ್ತಾವ್ರೆ ಗಾಡಿ ಅನ್ಲೋಡ್ ಮಾಡ್ದೇನೆ. ಸೊ ಇಲ್ಲಿ ಬರೋರು ನೋಡ್ಕೊಂಬನ್ನಿ. ಮತ್ತು ಇದು ಶೇರ್ ಆಗಬೇಕು, ಅವ್ರಿಗೆ ತಲುಪಬೇಕು. ಗಾಡಿಗಳು ಸುಮ್ಮನೆ ಲೋಡ್ ಮಾಡಿ ಕಳ್ಸೋದಲ್ಲ. ಈ KRL ಅವರು ಅಷ್ಟೇ ರೆಸ್ಪಾನ್ಸ್ ಮಾಡ್ತಾ ಇಲ್ವಾ? ಗಾಡಿ ಫಸ್ಟೇ ದಿನ ಎಲ್ಲಿ ಬಂದು ನಿಲ್ಸಿದ್ನೋ ಇವತ್ತುವರೆಗೂ 4 ದಿವಸ ಇದ್ದು ಇವತ್ತುವರೆಗೂ ಇಲ್ಲೇ ನಿಂತಿದೆ ಗಾಡಿ. ಸೊ ಗಾಡಿ ಕೂಡ ಖಾಲಿ ಮಾಡ್ತಾಯಿಲ್ಲ, ಏನು ಮಾಡ್ತಾಯಿಲ್ಲ, ರೆಸ್ಪಾನ್ಸೇ ಮಾಡ್ತಾಯಿಲ್ಲ. ಇಲ್ಲಿ ಕೇಳಕ್ಕೆ ಹೋದ್ರೆ ಮ್ಯಾನೇಜರ್ಗಳು ಒಂಥರ ದಿಮಾಕಲ್ಲಿ ಮಾತಾಡ್ತಾರೆ. ಸೊ ಅಲ್ಲಿ KRL ಅವ್ರು ಕೂಡ ಲೋಡ್ ಮಾಡೋರು ಕೂಡ ಏನು ರೆಸ್ಪಾನ್ಸ್ ಮಾಡ್ತಾಯಿಲ್ಲ. ನೋಡಿ ಈ ಥರ ಆಗಿದೆ ಪರಿಸ್ಥಿತಿ. ಗಾಡಿ ಹೆಂಗೆ ನಿಂತಿದೆಯೋ ಹಂಗೆ ನಿಂತಿದೆ ಅವತ್ತಿಂದ. ಸೊ ಬೇರೆ ಗಾಡಿಗಳೆಲ್ಲ ಖಾಲಿ ಆಗ್ತಾಯಿದೆ, ಹೋಯ್ತಾಯಿದೆ. ಬೇರೆ ಎಲ್ಲಿಂದ ಹರಿಯಾಣ ಗಾಡಿನೂ ಬಂದಿದೆ, ಖಾಲಿಯಾಗಿದೆ. ಸೊ ಬೇರೆ ಪಂಜಾಬ್ ಗಾಡಿ ಕೂಡ ಬಂದಿದೆ, ಅದು ಖಾಲಿಯಾಗಿದೆ. ಸೊ ಈ ಗಾಡಿಗಳನ್ನ ಮಾತ್ರ ಖಾಲಿ ಮಾಡ್ತಾಯಿಲ್ಲ. ಕೇಳಿದ್ರೆ ಚಾಂಪ ಖಾಲಿ ಆಗಲ್ಲ ಅಂತಲೇ ಡೈರೆಕ್ಟಾಗಿ ಹೇಳ್ತವ್ರೆ. ಸೊ ಇದನ್ನ ಯಾರು ರೆಸ್ಪಾನ್ಸ್ ತಂತಾರೆ ನೋಡಿ. ಇವತ್ತಿನ 4 ದಿನ ಇವತ್ತು ಇವ್ರು ಕಾಲ್ ಮಾಡ್ತವ್ರೆ, ಏನು ರೆಸ್ಪಾನ್ಸ್ ಮಾಡ್ತಾರೆ ನೋಡೋಣ. ಬಿಸಿ ಬರ್ತಾಯಿದೆ ನೋಡಿ. KRL ಅವರು ಫೋನ್ ಮಾಡ್ತಾ ಇದ್ದಾರೆ ನೋಡಿ. ಹಲೋ ಸರ್ ಹೇಳಿ. ಗಾಡಿ ಅನ್ಲೋಡ್ ಆಯ್ತಲ್ಲ ಸರ್. ಯಾರು ಸರ್ ಇಲ್ಲಿ ಅನ್ಲೋಡ್ ಮಾಡಿಸ್ತಾ ಇರೋದು? 5 ದಿನ ಆಯ್ತಲ್ಲ ಸರ್ ಗಾಡಿ ಬಂದು.
ಹಾಂ ಯಾರು ರೆಸ್ಪಾನ್ಸ್ ಮಾಡ್ತಿಲ್ಲ ಏನಿಲ್ಲ ಏನು ಕಳಿಸ್ತೀರ ಸರ್ ನೀವು ಗಾಡಿಗಳನ್ನಿಲ್ಲಿ? ಸರಿ ಹೇಳ್ತೀನಿ. ಅಲ್ಲ ಬರೋವರೆಗೂ ನೀವು 4-5 ಸತಿ ಫೋನ್ ಮಾಡ್ತೀರಾ, ನಾವು ಫೋನ್ ಮಾಡಿದ್ರೆ ರೆಸ್ಪಾನ್ಸೇ ಮಾಡಲ್ಲಲ್ಲ. ಯಾರು ರೆಸ್ಪಾನ್ಸೇ ಮಾಡ್ತಾ ಇಲ್ಲಲ್ಲ. ನೀವು KRL ಅವ್ರು ಏನು ಮಾಡ್ತಾ ಇದ್ದೀರಾ ನೀವು? ಏನು ಗಾಡಿಗಳವ್ರು ಅಂದ್ರೆ ಆಟ ಆಡ್ಕೊಬಿಟ್ಟಿದ್ದೀರಾ ನೀವು ಇಲ್ಲಿ ಬಂದ್ಬಿಟ್ಟು ಕಾಯಕ್ಕೆ? ಸರಿ ಹೇಳ್ತೀನಿ. ಹೇಳೋದಲ್ಲ, ಗಾಡಿ ಖಾಲಿ ಮಾಡಿಲ್ಲ, ಗಾಡಿ ಎಂಟಿ ನೋಡಿ ಮಾತಾಡೋಕ್ಕಿಲ್ಲ. ಸುಮ್ಮನೆ ಹೇಳ್ತೀನಿ, ಕಟ್ ಮಾಡ್ಬಿಡೋದು ಅಷ್ಟೇ ಇವ್ರದ್ದು ಕೆಲಸಗಳು. ಯಾಕೆ ಬರ್ತೀರಾ ಗುರು ನಂಬ್ಕೊಂಡು ಕೇಳೋರು? ಸುಮ್ಮನೆ ವೇಸ್ಟ್ ನನ್ನ ಮಕ್ಕಳು ಇದ್ಯಾರು ನೋಡಿ. ಹಲೋ हेलो ಹಲೋ हाँ बोले आप ये मेट्रो कैसन करी में आपका गाड़ी आना था? हाँ मेट्रो कैसन करी में आपका गाड़ी आना था? हाँ आ गया आप कहाँ हो? इधर ही है ना, मेट्रो वो अनलोड बैग का ऑपोजिट हो। 4 दिन हो गया इधर ही खड़ा हूँ। बिल जमा किए? बिल जमा करके 4 दिन हो गया ना, 4 दिन से वेट कर रहा हूँ मैं। आपके पास एनर्जी बूस्ट है ना? हाँ अच्छा ठीक है। टिन हम्म। खाली नहीं किया अभी तक, क्यों? और गाड़ी आने से खाली हो जाएगा, देख रहा हूँ। कौन सा गाड़ी? ठीक है, वो आपको गाड़ी टू गाड़ी होगा और 2 गाड़ी आएगा और आपके गाड़ी से गाड़ी खाली। भैया वो पूरा रेडी करके आना है ना, मैं 4 दिन से वेट कर रहा हूँ, कोई रेस्पॉन्स नहीं दे रहा है इधर। ठीक है, देख आप किधर से बात कर रहे हैं? ನೋಡ್ರಿ ಗಾಡಿಯಿಂದ ಗಾಡಿ ಕ್ರಾಸಿಂಗ್ ಮಾಡಬೇಕು, ನೋಡ್ತೀನಿ ಅಂತಾರೆ ಅಷ್ಟೇ. ಏನು ರೆಸ್ಪಾನ್ಸ್ ಇಲ್ಲ ಏನಿಲ್ಲ. ಸೊ ಈ ಗಾಡಿ ಇವತ್ತು ಬಂದಿದೆ, ಅದು ಕೂಡ ಕ್ಯಾಂಪಿಂದನೇ ಬಂದಿರೋದು. ಖಾಲಿ ಮಾಡ್ತೀನಿ ಇವತ್ತು. ಗಾಡಿಯಲ್ಲಿ ಮುಂದೆ ಪಾರ್ಕಿಂಗಲ್ಲಿ ಹಾಕೋ, ಅಲ್ಲಿ ಗಾಡಿ ಬರುತ್ತೆ, ಅಲ್ಲಿ ಖಾಲಿ ಮಾಡ್ತೀವಿ. ಇವತ್ತು ಆಗುತ್ತೆ ಸಾಯಂಕಾಲ ಅಷ್ಟೊತ್ತಿಗೆ ಅಂತ ಹೇಳೋರೆ. ಸೊ ಗಾಡಿ ಇವಾಗ ಸ್ಟಾರ್ಟ್ ಮಾಡಿದ್ದೀವಿ, ನೋಡೋಣ ಇವತ್ತು ಖಾಲಿ ಆಗುತ್ತೆ ಅಂತ ಹೇಳೋರೆ. ಗಾಡಿ ತೊಗೊಂಡು ಅಲ್ಲಿ ಮುಂದೆ ಪಾರ್ಕಿಂಗಲ್ಲಿ ಹಾಕ್ಬೇಕಂತ ಸ್ಟಾರ್ಟ್ ಮಾಡಿದ್ದೀನಿ. ಓ ಅಲ್ಲಿಂದ ಗಾಡಿ ಆ ಕಡೆ ಬ್ಯಾಕ್ ಸೈಡಿಂದ ತೊಗೊಂಬಂದು ಹಿಂಗೆ. ಸೊ ಇದು ದೊಡ್ಡ ಪಾರ್ಕಿಂಗು, ಅಂದರೆ ಇಲ್ಲಿ ಶಾಪಿಂಗ್ ಯಾರು ಬರ್ತಾರೆ ಅದ್ರ ಪಾರ್ಕಿಂಗ್ ಅಂತೆ. ಸೊ ಪಾರ್ಕಿಂಗಲ್ಲಿ ಹಾಕಿದ್ದೀನಿ ಗಾಡಿ ತೊಗೊಂಬಂದು. ಯಾವುದೋ ಗಾಡಿ ಬರಬೇಕು ಅಂತೆ, ಆ ಗಾಡಿ ಬಂದಮೇಲೆ ಕ್ರಾಸಿಂಗ್ ಮಾಡ್ತಾರಂತೆ. ಅಂದರೆ ಸಾಯಂಕಾಲ ಆಗುತ್ತೆ ಅಂತ ಹೇಳೋರೆ, ನೋಡೋಣ. 4 ದಿನದಿಂದ ಅಲ್ಲೇ ನಿಲ್ಲಿಸಿದ್ದಾಯಿತು. ಮ್ಯಾಟ್ರ್ ಏನಪ್ಪ ಅಂದರೆ ಇನ್ನೊಂದು ಗಾಡಿ ಬರಬೇಕಾಗಿತ್ತಂತೆ, ಅದು ಬಂದಿರಲಿಲ್ಲ. ಇವತ್ತು ಬಂದೈತೆ. ಅವ್ನು ಪಾರ್ಟ್ ಲೋಡ್ ನೆನ್ನೆ ಖಾಲಿ ಮಾಡಿಕೊಂಡು ಸೊ ಇವತ್ತು ಬಂದ ಒಂದು ಪಾಯಿಂಟ್ಗೆ, ಅದು ಮ್ಯಾಟ್ರ್ ಇರೋದು. ಸೊ 2 ಗಾಡಿ, ನಾನು ಯಾವ ಗಾಡಿ ಯಾವಾಗಾರ ಖಾಲಿ ಮಾಡ್ಕೊಳ್ಳಿ, ನನ್ನ ಗಾಡಿ ಫಸ್ಟ್ ಖಾಲಿ ಮಾಡಬೇಕು. ಸೊ ಗಾಡಿ ತೊಗೊಂಬಂದು ಇಲ್ಲಿ ಹಾಕ್ತಿದ್ದೀನಿ. ಸೊ ಪಾರ್ಕಿಂಗ್ ನೋಡಿ ಇದ್ದೇನೆ, ಕಾರ್ಗಳೆಲ್ಲ ಅಲ್ಲಿ ನಿಲ್ಲಿಸಿದ್ದಾರೆ. ಯಾರೋ ಗಾಡಿ ಕ್ರಾಸಿಂಗ್ ಮಾಡ್ತಾರಂತೆ. ಸೊ ಮಹಾರಾಷ್ಟ್ರ ಗಾಡಿ ಒಂದು ಬಂದಿದೆ ಇಲ್ಲಿ, MH14 KQ 1166. ಸೊ ನಮ್ಮದು ಇಲ್ಲೇ ಐತೆ. ಆ ಗಾಡಿ ಆ ಕಡೆಯಿಂದ ತೊಗೊಂಬಂದು ಇಲ್ಲಿ ನಿಲ್ಲಿಸಿದ್ದೀನಿ. ಸೊ ಇವತ್ತು ಖಾಲಿ ಮಾಡ್ತೀನಿ ಅಂತ ಭರವಸೆ ಕೊಟ್ಟವ್ರೆ, ನೋಡೋಣ ಸಾಯಂಕಾಲವರೆಗೂ. ಯಾಕೆಂದರೆ ಇಲ್ಲಿ ಸಾಯಂಕಾಲವರೆಗೂ ನೋ ಎಂಟ್ರಿ ಇದೆ. ನೈಟ್ 10 ಗಂಟೆ ಮೇಲೇ ನಮ್ಮ ಗಾಡಿಗಳು ಓಡಾಡಿದ್ರೆ. ಸೊ ನಂದು ಎಷ್ಟೇ ಬೇಗ ಖಾಲಿ ಆದ್ರೂ ನೈಟ್ 11-12 ಗಂಟೆವರೆಗೂ ವೆಯ್ಟ್ ಮಾಡಿ, ಸೊ ಅದಾದಮೇಲೆ ನಾನು ಆಫೀಸ್ ಹತ್ರ ಹೋಗಬೇಕು ನೈಟಲ್ಲಿ. ಸೊ ಬೆಳಗ್ಗೆ ಹೊತ್ತೆಲ್ಲ ಹೋಗಕ್ಕೆ ನೋ ಎಂಟ್ರಿ, ಹೊರಗಡೆ ಗಾಡಿಗಳು. ಸೊ ಹಿಂಗಿದೆ. ಸೊ ನೋಡೋಣ ಸಾಯಂಕಾಲ ಅವ್ರು ಖಾಲಿ ಮಾಡೋಕ್ಕೆ ವೆಯ್ಟ್ ಮಾಡುವ. ಯಾವಾಗ ಖಾಲಿ ಮಾಡ್ತಾರೆ ಗೊತ್ತಿಲ್ಲ.